ಹೇ ಬ್ಯೂಟಿಫುಲ್ ಸೋಲ್, ನಿಮ್ಮ ಲವ್ ಲೈಫಿಗೆ ಗೈಡೆನ್ಸ್. ನಾನು ಆಲ್ರೆಡಿ ಈ ಒಂದು ಕಾರ್ಡ್ಸ್ನ ತೆಗೆದಿದ್ದೀನಿ. ಈ ಒಂದು ಗೈಡೆನ್ಸ್ ಇದು ಕಲೆಕ್ಟಿವ್ ಆಗಿರೋದ್ರಿಂದ ಟೇಕ್ ಅವಿ ರೆಸೊನೆನ್ಸ್. ಮೊದಲನೇದಾಗಿ ನೆಗೆಟಿವ್ ಥಿಂಕಿಂಗ್ನ ಆಚೆ ಬರಬೇಕಾಗಿದೆ ಆ್ಯಂಡ್ ನಿಮ್ಮ ಒಂದು ಪ್ರೀತಿಲಿ ನಿಮ್ಮನ್ನ ನೀವೇ ಮೂಲೆ ಗುಂಪು ಮಾಡ್ಕೊಳ್ಳೋದ್ರಿಂದ ಆಚೆ ಬರಬೇಕಾಗಿದೆ. ಇಫ್ ನಾಟ್ ಯು ವಿಲ್ ಟರ್ನ್ ಟು ಬಿ ವೆರಿ ನೆಗೆಟಿವ್ ಇನ್ ದ ಥಾಟ್ ವೈಸ್, ಮತ್ತೆ ಅನುಮಾನ ಪಡುವಂಥದ್ದು, ಈ ರೀತಿಯಾದ ವಿಚಾರಗಳು, ಸೆಲ್ಫ್ ಡೌಟ್ಸ್ ಅನ್ನೋದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಪ್ರೀತಿಲಿ ನಿಮ್ಮನ್ನ ನೀವೇ ಮೂಲೆ ಗುಂಪು ಮಾಡ್ಕೊಂಡಿರೋದ್ರಿಂದ ಆಚೆ ಬನ್ನಿ. ಇಟ್ಸ್ ಅ ಟೈಮ್ ಫಾರ್ ಯು ಟು ಹೀಲ್ ಯುವರ್ ಥಾಟ್ಸ್. ಈ ಒಂದು ಸೆಲ್ಫ್ ಡೌಟ್ಸ್, ಆಂಗ್ಸೈಟಿ ಅನ್ನೋದು ಏನು ರಿಲೇಶನ್ಶಿಪ್ ಬಗ್ಗೆ ಇದೆ ಬರ್ತಾ ಇದೆ, ಅದರಿಂದ ನೀವು ಹೀಲ್ ಆಗುವಂಥದ್ದಾಗಿರುತ್ತೆ. ಸೊ ದಟ್ ಯು ಕ್ಯಾನ್ ಮ್ಯಾನಿಫೆಸ್ಟೇಟ್ ಯುವರ್ ಲವ್ ಲೈಫ್ ಟು ಬಿ ಟುಗೆದರ್ ಫಾರ್ ಲಾಂಗ್ ಇಯರ್ಸ್. ಬಿಕಾಸ್ ನಿಮಗೆ ಭಯ ಇರೋದು ಎಲ್ಲಿ ಬಿಟ್ಟು ಹೋಗ್ತಾರೆ, ಏನನ್ನ ಬಿಟ್ಟು ಹೋಗ್ತಾರ, ಅನುಮಾನಗಳು, ಆ ರೀತಿಯಾದ ಒಂದು ಎನರ್ಜಿ ಇರುವಂತದ್ದಾಗಿದೆ. ಆ ಒಂದು ಪ್ರೀತಿಲಿ ಆ ರೀತಿಯಾದ ನೆಗೆಟಿವ್ ಅನುಮಾನ ಅನ್ನೋದು ವಿಚಾರ ಮಾಸ್ಕ್ ಹಾಕಿರೋದ್ರಿಂದ ಆಚೆ ಬಂದು ನಿಮ್ಮನ್ನ ನೀವು ಹೀಲ್ ಮಾಡ್ಕೋಬೇಕಾಗುತ್ತೆ ಆ ಒಂದು ಥಾಟ್ಸ್ ಇಂದ. ಸೊ ದಟ್ ಯು ವಿಲ್ ಮ್ಯಾನಿಫೆಸ್ಟ್ ಟು ಬಿ ಟುಗೆದರ್ ಫಾರ್ ಲೈಫ್ ಲಾಂಗ್. ಅಂಡ್ ನಿಮ್ಮ ಸುತ್ತ ಗ್ರ್ಯಾಂಡ್ ಪೇರೆಂಟ್ಸ್ ಯಾರಾದ್ರೂ ಇದ್ದಾರೆ, ಅವರೊಂದು ರಿಲೇಶನ್ಶಿಪ್ ಹೇಗಿದೆ ಅನ್ನೋದನ್ನ ನೋಡಿ ಅಂಡ್ ಅದ್ರ ಮೇಲೆ ನಂಬಿಕೆ ಇಡಿ. ಯು ವಿಲ್ ಗೆಟ್ ಅ ರೈಟ್ ಪರ್ಸನ್ ಹೂ ಸ್ಟೇಸ್ ವಿತ್ ಯು ಲಾಯಲಿ. ಸೊ ನೀವು ಬೇಕಾದ್ರೆ ನಿಮ್ಮ ಒಂದು ಗ್ರ್ಯಾಂಡ್ ಪೇರೆಂಟ್ಸ್ ನ ಒಂದು ಗೈಡೆನ್ಸ್ ಕೂಡ ತಗೋಬಹುದು ಈ ಒಂದು ವಿಚಾರಗಳಲ್ಲಿ. ದೇ ಕ್ಯಾನ್ ಹೆಲ್ಪ್ ಯು ಔಟ್, ಬಟ್ ಡೋಂಟ್ ಬಿ ಸ್ಟಕ್ ಇನ್ ಯುವರ್ ಓನ್ ಥಾಟ್ಸ್. ನಿಮ್ಮ ಒಂದು ವಿಚಾರಗಳು ನೀವೇ ಸ್ಟಕ್ ಆಗಿರೋದು, ನೀವೇ ಮನೆ ಒಳಗೆ ಲಾಕ್ ಮಾಡ್ಕೊಂಡಿರೋದು, ಆಚೆ ಹೋಗಲ್ಲ, ಫ್ರೆಂಡ್ಸ್ ನ ಮೀಟ್ ಆಗಲ್ಲ, ಫ್ಯಾಮಿಲಿನ ಮೀಟ್ ಆಗಲ್ಲ. ಬಟ್ ನೀವು ಒಳ್ಳೆ ಒಂದು ಆ ರಿಲೇಶನ್ಶಿಪ್ ಅಲ್ಲಿ ನಿಮ್ಮನ್ನ ನೀವು ಕಟ್ಟಾಕೊಂಡಿದ್ದೀರಾ ಅಂದ್ರೆ ಯು ನೀಡ್ ಟು ಕಮ್ ಔಟ್ ಆಫ್ ಇಟ್. ಡೋಂಟ್ ಬಿ ಇಂಪ್ರೆಷನ್ಡ್. ಆ ಒಂದು ಸಂಬಂಧದಲ್ಲಿ ನಿಮ್ಮನ್ನ ನೀವೇ ಕಟ್ಟಾಕೊಂತ ಇದ್ದೀರಾ. ಇಟ್ಸ್ ಅ ಟೈಮ್ ಫಾರ್ ಯು ಟು ಟ್ರಾವೆಲ್ ಟು ಮೂವ್ ಫಾರ್ವರ್ಡ್. ಆಚೆ ಬರಬೇಕು, ಟ್ರಾವೆಲ್ ಮಾಡಬೇಕು. ಯು ನೀಡ್ ಟು ಮೀಟ್ ಅ ಲಾಟ್ ಆಫ್ ಪೀಪಲ್. ಸಿಂಗಲ್ಸ್ ಯಾರೆಲ್ಲ ಇದ್ದೀರಾ, ತುಂಬಾ ನೆಗೆಟಿವಿಟಿ ಇದೆ, ಫಿಯರ್ಸ್ ಇದೆ, ಆಚೆ ಹೋಗ್ಬೇಕು, ಸೋಷಿಯಲೈಸ್ ಆಗಬೇಕು. ದಟ್ ಈಸ್ ವೆನ್ ಯು ವಿಲ್ ಬಿ ಏಬಲ್ ಟು ಅಟ್ರಾಕ್ಟ್ ಅ ಪಾರ್ಟ್ನರ್ ಇನ್ ಯುವರ್ ಲೈಫ್. ಸೊ ಡೋಂಟ್ ಬಿ ಸ್ಟಕ್ ಇನ್ ಯುವರ್ ಓನ್ ಥಾಟ್ಸ್ ಅಂಡ್ ಡೋಂಟ್ ಬಿ ಕೆಪ್ಟ್ ಯುವರ್ ಸೆಲ್ಫ್. ಒಂದು ಮನೇಲೇ ಇಟ್ಕೊಂಡಿರೋದು, ಆಚೆ ಹೋಗೋಣ ಅಂದ್ರೆ ನೀವು ಯಾರು ಮೀಟ್ ಮಾಡೋಕ್ಕಾಗಲ್ಲ. ಅಂಡ್ ಯು ಡೋಂಟ್ ಗೆಟ್ ಎನಿ ಟು ಮೀಟ್ ಅ ಪೀಪಲ್. ದಿಲ್ ಬಿ ನೋ ಲವ್ ಲೈಫ್ ಟು ಬಿಗಿನ್. ಹಾಗಾಗಿ ಇಫ್ ಯು ಆರ್ ವಿಶಿಂಗ್ ಫಾರ್ ದ ಲವ್ ಲೈಫ್, ಆಚೆ ಹೋಗಬೇಕು, ಥಿಂಗ್ಸ್ ವಿಲ್ ವರ್ಕ್ಔಟ್ ಫಾರ್ ಯು. ಅಂಡ್ ರಿಲೇಶನ್ಶಿಪ್ ಅಲ್ಲಿ ಯಾರೆಲ್ಲ ಇದ್ದೀರಾ, ನಿಮ್ಮ ಒಂದು ಫಿಯರ್ಸ್, ಆ ಒಂದು ಎನರ್ಜಿಯಿಂದ ಆಚೆ ಬಂದು ನಿಮ್ಮ ಲೈಫ್ ಅಲ್ಲಿ ನೀವು ನಿಮ್ಮ ಒಂದು ಸೋಷಿಯಲ್ ಸರ್ಕಲ್ ಜೊತೆ ಮೀಟ್ ಆಗುವಂತ ತುಂಬಾ ಇರುತ್ತೆ. ಸೊ ಸ್ಟಾರ್ಟ್ ಮೀಟಿಂಗ್ ಯುವರ್ ಸೋಷಿಯಲ್ ಸರ್ಕಲ್, ಯುವರ್ ಕೊಲೀಗ್ಸ್. ರಿಲೇಶನ್ಶಿಪ್ ಅಂತ ಅದ್ರೊಳಗೇನೆ ನಿಮ್ಮನ್ನ ಕಟ್ಟಾಕೊಳ್ಳೋದು ಬೇಡ, ಕಮ್ ಔಟ್ ಆಫ್ ಇಟ್ ಅನ್ನೋದು ನಿಮ್ಗೆ ಒಂದು ಗೈಡೆನ್ಸ್ ಆಗಿದೆ. ಐ ಹೋಪ್ ಈ ಒಂದು ಮೆಸೇಜ್ ನಿಮ್ಗೆ ರೆಸೊನೇಟ್ ಆಗಿದೆ ಅಂತ. ಥ್ಯಾಂಕ್ ಯು.